ರಾಜ್ಯದ ಮಹಿಳೆಯರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ದಸರಾ ಆಚರಣೆಗೆ ಗೃಹಲಕ್ಷ್ಮಿಯ ಹಣ ಸಿಗಲಿದ್ದಂತೆ 2 ತಿಂಗಳ ಗೃಹಲಕ್ಷ್ಮಿ ಬಾಕಿ ಹಣ ರಿಲೀಸ್ ಭರವಸೆಯನ್ನ ನೀಡಿದ್ದಾರೆ. ರಾಜ್ಯದ ಮಹಿಳೆಯರಿಗೆ ನವರಾತ್ರಿಯ ಹಬ್ಬಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ದಸರಾ ಆಚರಣೆಗೆ ಗೃಹಲಕ್ಷ್ಮಿಯ ಹಣ ಸಿಗಲಿದ್ದಂತೆ 2 ತಿಂಗಳ ಗೃಹಲಕ್ಷ್ಮಿ ಬಾಕಿ ಹಣವನ್ನ ರಿಲೀಸ್ ಮಾಡುವ ಭರವಸೆಯನ್ನ ನೀಡಿದ್ದಾರೆ. ಅಕ್ಟೋಬರ್ 7, 9ಕ್ಕೆ 2 ಕಂತಿನ ಗೃಹಲಕ್ಷ್ಮಿ ಹಣ ಸಂದಾಯವಾಗಲಿದೆ. ಜುಲೈ, ಆಗಸ್ಟ್ ತಿಂಗಳ ಕಂತಿನ ಹಣ ಜಮಾವಣೆಗೊಳ್ಳಲಿದೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆಯನ್ನ ನೀಡಿದ್ದಾರೆ. ಬಾಕಿ ಇರುವಂತಹ ಕಂತಿನ ಹಣ ಏನಿದೆ ಅದನ್ನ ಸಂದಾಯ ಮಾಡ್ತೀವಿ. ಜುಲೈ ಮತ್ತೆ ಆಗಸ್ಟ್ ತಿಂಗಳ 2 ಕಂತಿನ ಹಣ ಬಾಕಿ ಇದೆ, ಅದನ್ನ ಜಮಾ ಮಾಡ್ತೀವಿ. ಈಗ ನವರಾತ್ರಿ ಹಬ್ಬದ ಒಂದು ಸಂಭ್ರಮದಲ್ಲಿರುವಂತಹ ರಾಜ್ಯದ ಮಹಿಳೆಯರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್, ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ನೀಡಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ 2 ತಿಂಗಳ ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವತ್ ಸಂದಾಯ ಆಗ್ಲಿದೆ, ಯಾವ್ಯಾವೆಲ್ಲ ತಿಂಗಳ ಒಂದು ಹಣ ಸಂದಾಯ ಆಗ್ಲಿಕ್ಕೆ ಬಾಕಿ ಇದೆ? ಚೈತಾ, ಏನಂದ್ರೆ ಈ ಒಟ್ಟು 3 ತಿಂಗಳ ಬಾಕಿ ಉಳಿದಿರ್ತಕ್ಕಂಥದ್ದು ಏನು ಯೋಜನೆಯ ಚುನಾವಣೆಗೆ ಮೊದಲು ಏನು 2 ತಿಂಗಳ ಹಣವನ್ನು ಒಟ್ಟಿಗೆ ಹಾಕಲಾಗಿತ್ತು. ಬಳಿಕ ಚುನಾವಣೆ ಬಳಿಕ ಹಣ ಹಾಕೋದು ವಿಳಂಬವಾಗಿತ್ತು. ಸಾಕಷ್ಟು ಟೀಕೆಯು ಕೂಡ ಗುರಿಯಾಗಿತ್ತು. ಸದ್ಯ ಈಗ ಗೃಹಲಕ್ಷ್ಮಿ ಹಣ ಅಂದ್ರೆ ನವರಾತ್ರಿ ಹಬ್ಬ ಈಗ ಸದ್ಯ ಆರಂಭವಾಗಿರ್ತಕ್ಕಂಥದ್ದು ಏನು 7 ಮತ್ತು 9ನೇ ತಾರೀಕು ಅಂದ್ರೆ ಹಬ್ಬದ 2-3 ದಿನಗಳ ಕಾಲ ಮೊದಲು ಈ ಒಂದು ಹಣ ಸಂದಾಯವಾಗಲಿದೆ ಅಂತೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ಸದ್ಯ ಭರವಸೆ ನೀಡಿರ್ತಕ್ಕಂಥದ್ದು. ಈಗ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಸಂದಾಯ ಆಗುತ್ತೆ. ಇನ್ನು ಮತ್ತೆ ಈಗ ಏನು ಸೆಪ್ಟೆಂಬರ್ ಹಣವು ಕೂಡ ಬಾಕಿ ಉಳಿದುಕೊಂಡಿರ್ತಕ್ಕಂಥದ್ದು. ಚುನಾವಣೆ ಸಂದರ್ಭದಲ್ಲಿ 2 ತಿಂಗಳ ಒಟ್ಟಿಗೆ ಹಣ ಹಾಕಿದಂತಹ ಸರ್ಕಾರ ಬಳಿಕ ಇದು ವಿಳಂಬವಾಗಿತ್ತು. ಇದಕ್ಕೆ ತಾಂತ್ರಿಕ ಕಾರಣವನ್ನು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ರು. ಆದ್ರೆ ಈಗ ಏನು ರಾಜ್ಯದಲ್ಲಿ ದೇಶದಲ್ಲಿ ದಸರಾ ಹಬ್ಬದ ಸಂಭ್ರಮ ಇದೆ. ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಏನು 7, 9ಕ್ಕೆ 2 ಕಂತುಗಳಲ್ಲಿ ಈ ಒಂದು ಹಣ ಸಂದಾಯವಾಗಿದ್ದು ಇನ್ನು ಸೆಪ್ಟೆಂಬರ್ನ ಹಣ ಅಂದ್ರೆ ಸೆಪ್ಟೆಂಬರ್ನ ಬರಬೇಕಾದ ಹಣ ಉಳಿಯುತ್ತೆ. ಅದು ಮುಂದೆ ಅಕ್ಟೋಬರ್ ನಲ್ಲಿ ಸಂದಾಯವಾಗಲಿದೆ. ಏನು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಬರಬೇಕಿತ್ತು, ಆದ್ರೆ ಅದು ತಾಂತ್ರಿಕ ಕಾರಣಗಳಿಂದಾಗಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಹೀಗಾಗಿ ಏನು ಈಗ 2 ತಿಂಗಳು ಕಂತೇನು ಉಳಿದಿದೆ. ಇದರಿಂದ ಏನು ಮಹಿಳೆಯರು ಎಲ್ಲ ಕಡೆಗಳಲ್ಲೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಹೀಗಾಗಿ ಹಬ್ಬದ ಸಂದರ್ಭದಲ್ಲಿ ಮಹಿಳೆಯರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಸದ್ಯ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. 7 ಮತ್ತು 9ನೇ ತಾರೀಕು ಯಾವ ರೀತಿಯಲ್ಲಿ ವಿಂಗಡಣೆ ಮಾಡ್ತಾರ, ಜಿಲ್ಲೆವಾರು ವಿಂಗಡಣೆ ಮಾಡ್ತಾರ ಅಥವಾ ಹೇಗೆ ಇದನ್ನ ಆಯ್ಕೆಗಳನ್ನ ಎರಡು ಹಂತದಲ್ಲಿ ಹೇಗೆ ಇದನ್ನ ವಿಭಜಿಸಲಿದ್ದಾರೆ ಅಂತಕ್ಕಂಥದ್ದು ಈಗ ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ. ಚೈತ್ರ, ಧನ್ಯವಾದ ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಮಾಹಿತಿಗಾಗಿ.